ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಜಯ ಕರ್ನಾಟಕ ಪಾಡ್ಕಾಸ್ಟ್. ನಾವು ಸಾಮಾನ್ಯವಾಗಿ ದೇವರಲ್ಲಿ ಯಾವಾಗಲೂ ಬೇಡ್ಕೊಳ್ಳೋದು, ದೇವರೇ 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 ನನಗೆ ಆರೋಗ್ಯ ಭಾಗ್ಯ ಕೊಡು ಅಂತ ಹೇಳಿ. ದೇವರು ಕರುಣಾಮಯ್ಯಪ್ಪ, ನಾವು ಕೇಳಿದೆಲ್ಲ ಕೊಟ್ಬಿಡ್ತಾನೆ. ಆದರೆ ಆರೋಗ್ಯ ಸಂಪಾದನೆ ಮಾಡಬೇಕಂತ ಹೇಳಿದ್ರೆ ನಮ್ಮಲ್ಲೂ ಕೂಡ ಸ್ವಲ್ಪ ಶಿಸ್ತು, ಬದ್ಧತೆ, ಶ್ರಮ ಅನ್ನೋದು ಖಂಡಿತ ಇರಬೇಕಾಗತ್ತೆ. ನಾವು ನಿಮಗೋಸ್ಕರ ತಥಾಸ್ತು ಅಂತ ಹೇಳೋದಕ್ಕೆ ನಿಮ್ಮ ಬೇಡಿಕೆಗಳಿಗೆ ವಿಜಯ ಕರ್ನಾಟಕ ಪಾಡ್ಕಾಸ್ಟಲ್ಲಿ ಒಬ್ಬರು ಡಾಕ್ಟರ್ ಇದ್ದಾರೆ. ಬರೀ ಡಾಕ್ಟರ್ ಅಲ್ಲ, ಮೇಜರ್ ಜನರಲ್ ಡಾಕ್ಟರ್ ಶ್ರೀನಾಥ್ ಅಂತ ಹೇಳಿದ್ರೆ ಖುಷಿ ಆಗುತ್ತೆ. ಅವ್ರ ಮೇಲಿರೋ ಗೌರವ ದುಪ್ಪಟ್ಟಾಗುತ್ತೆ. ಯಾಕೆಂದರೆ ಆರ್ಮಿಯಲ್ಲಿ ಇದ್ಕೊಂಡು ಸಾಕಷ್ಟು ಸೈನಿಕರ ಜೀವವನ್ನು ಉಳಿಸಿದ್ದಾರೆ, ದೇಶ ಸೇವೆ ಮಾಡಿದ್ದಾರೆ. ಪ್ರಸ್ತುತ ಅವರು ರಾಜರಾಜೇಶ್ವರಿ ಮೆಡಿಕಲ್ ಕಾಲೇಜಲ್ಲಿ ಪ್ರೊಫೆಸರ್ ಆ್ಯಂಡ್ ಹೆಡ್ ಆಫ್ ಯೂರೋಲಾಜಿ ಡಿಪಾರ್ಟ್ಮೆಂಟಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಬನ್ನಿ, ಅವ್ರ ಹತ್ರ ಮಾತಾಡೋದು ತುಂಬ ಇದೆ. ನೀವು ಕಾತರದಿಂದ ಕಾಯ್ತಾ ಇದ್ದೀರಲ್ಲ. ನಮಸ್ಕಾರ ಡಾಕ್ಟರ್. ನಮಸ್ಕಾರ. ಜೈ ಹಿಂದ್. ಜೈ ಹಿಂದ್. ಜೈ ಹಿಂದ್. ಖುಷಿ ಆಗುತ್ತೆ ಡಾಕ್ಟರ್. ಆರ್ಮಿನಲ್ಲಿ ನಮಗೂ ತುಂಬಾ ಖುಷಿ ಆಗ್ತಾ ಇದೆ ನೀವು ಕರೆದಿದ್ದು ನಾವು ಮಾತಾಡೋದಕ್ಕೆ. ಆರ್ಮಿನಲ್ಲಿ ಇರೋದು ಈಸಿ ಟಾಸ್ಕ್ ಅಲ್ವೇ ಅಲ್ಲ, ಒಂದು ಸಾಕಷ್ಟು ಸ್ಯಾಕ್ರಿಫೈಸ್ ಆಗಿರುತ್ತೆ. ಸೊ ನೀವು ಆರ್ಮಿ ಜಾಯಿನ್ ಆಗಬೇಕು ಅಂತ ಮೊದಲಿಗೆ ಅನಿಸಿದ್ದು ಯಾವಾಗ ಡಾಕ್ಟರ್? ನಾನು MBBS ಮಾಡಿದ್ದು ಮೈಸೂರು ಮೆಡಿಕಲ್ ಕಾಲೇಜಲ್ಲಿ. ಮೈಸೂರು ಕಾಲೇಜ್ ಮುಗಿದಾಗ ಫೈನಲ್ ಇಯರ್ ಮುಗಿದ ಮೇಲೆ ಫಸ್ಟ್ ಆಫ್ ಆಲ್ ಏನಾರು ಒಂದು ಕೆಲಸ ಮಾಡಬೇಕಾಗಿತ್ತು, ಬೇಕೇ ಇತ್ತು. ಪ್ಲಸ್ ಅವಾಗ ಪೋಸ್ಟ್ ಗ್ರ್ಯಾಜುಯೇಷನ್ನು ಸಿಗೋ ಚಾನ್ಸಸ್ ಕಮ್ಮಿ ಇತ್ತು. ಸೊ ಹಾಗಂತ ಅಂದ್ಕೊಂಡು ಇದು ಬಂತು, ಆರ್ಮಿದು ಕಾಲ್ಫರ್ ಆಯಿತು. ಸೊ ನಾವೆಲ್ಲನೂ ನಾವು ಯಾರೂ ಬೆಂಗಳೂರು ಮೈಸೂರು ಬಿಟ್ಟೇ ಹೋಗಿರಲಿಲ್ಲ. ಸೊ ನಾವೊಂದು 20 ಜನ ಒಟ್ಟು ಟ್ರೈನಲ್ಲಿ ಕೂತ್ಕೊಂಡು ಇಂಟರ್ವ್ಯೂಗೆ ಹೊಟ್ಟೋದ್ವಿ ಡೆಲ್ಲಿಗೆ. ಫಸ್ಟ್ ಟೈಮ್ ಹೋಗಿದ್ದು, ಸೇರ್ಕೋಬೇಕು ಅಂತ ಅಂದ್ಕೊಂಡೇ ಇರಲಿಲ್ಲ. ಆಮೇಲೆ ಅವ್ರು ಕಳಿಸ್ಬಿಟ್ರು ಇದನ್ನು ಜಾಯ್ನಿಂಗ್ ಲೆಟ್ರು. ಸೊ ದೆನ್ ವಿ ಸೆಡ್ ಇಟ್ಸ್ ಗುಡ್ ಸ್ಯಾಲ್ರಿ, ಯಾಕೆ ಹೋಗ್ಬಾರ್ದು ಅಂದ್ಬಿಟ್ಟು ಹೊರಟ್ಬಿಟ್ವಿ. ನಮ್ಮ ಮನೆಯಲ್ಲಿ ಯಾರೂ ಇರಲಿಲ್ಲ ಆರ್ಮಿನಲ್ಲಿ. ನಮ್ಮ ಆರ್ಮಿ ಬಗ್ಗೆ ಏನೂ ಗೊತ್ತಿರಲಿಲ್ಲ, ಅದು ಏನು ಅಂತಲೇ ಗೊತ್ತಿರಲಿಲ್ಲ. ಸೊ ಕಳಿಸಿದ ತಕ್ಷಣ ಅಲ್ಲಿ ಇದಕ್ಕೆ ಒಂದು ನಾಗ್ಪುರ್ ಹತ್ರ ಒಂದು ಹಾಸ್ಪಿಟಲ್ ಇದ್ದರು, ಈಗ ಕಳಿಸಿದ್ರು. ಅಲ್ಲೊಂದು ಒಂದು ತಿಂಗಳಲ್ಲೇ ನನ್ನನ್ನು ನಾಗಾಲ್ಯಾಂಡಿಗೆ ಕಳಿಸ್ಬಿಟ್ರು. ಬಾರ್ಡ್ರಲ್ಲಿ ಸ್ವಲ್ಪ ಟ್ರೈನಿಂಗ್ ಇತ್ತು, ಒಂದೂವರೆ ತಿಂಗಳು ಟ್ರೈನಿಂಗ್ ಇತ್ತು ಅಷ್ಟೇ. ಅದಾದಮೇಲೆ ಯೂನಿಫಾರ್ಮ್ ಹಾಕ್ಬಿಟ್ಟು ಕಳಿಸ್ಬಿಟ್ರು ನಾಗಾಲ್ಯಾಂಡ್ಗೆ. ಸೊ 81 ಇದು ಮಾತು. ಆವಾಗ ತುಂಬ ನಾಗಾಲ್ಯಾಂಡಲ್ಲಿ ಇನ್ಸರ್ಜೆನ್ಸಿ ಇತ್ತು, ಭಾಳ ಕಷ್ಟ ಇತ್ತು. ಅಲ್ಲಿ ಸಿಕ್ಕಾಪಟ್ಟೆ ಆರ್ಮಿ ಇತ್ತು, ಹೊರಗಡೆ ಓಡಾಡೋದೇ ಕಷ್ಟ. ಈವನ್ ಡಾಕ್ಟ್ರುಗಳೂ ನಾವು ಸ್ಟೆನ್ ಗನ್ನಲ್ಲಿ ಬುಲೆಟ್ ಇಟ್ಕೊಂಡು ಓಡಾಡಬೇಕಾಗಿತ್ತು, ಆ ಥರ ಸ್ಟೇಜ್ ಇತ್ತು. ಸೊ ಆಮೇಲೆ ಸುಮಾರು ನಡಿಬೇಕಾಗೋದು ಎಲ್ಲ ಪೋಸ್ಟ್ಗಳಿಗೆ, ಎಲ್ಲ ಮೋಸ್ಟ್ ಆಫ್ ದೆಮ್ ಏರ್ ಮೇಂಟೈನ್ ಪೋಸ್ಟ್ಗಳು. ಸೊ ನಾವು ಯೂನಿಟ್ಗಳೆಲ್ಲ ಬಾರ್ಡ್ರ್ ಹತ್ರ ಇರೋವು, ನಾವು ಅಲ್ಲಿ ಹೋಗಿ ಅವ್ರ ಜೊತೆ ಇರಬೇಕು. ಡಾಕ್ಟ್ರುಗಳು ಎಲ್ಲ ಕಡೆ ಹೋಗ್ತಾರೆ, ಎಲ್ಲ ಬೆಟಾಲಿಯನಲ್ಲೂ ಒಬ್ಬೊಬ್ಬರು ರೆಜಿಮೆಂಟಲ್ ಮೆಡಿಕಲ್ ಆಫೀಸರ್ ಅಂತ ಇರ್ತಾರೆ. ಸೊ ಅವ್ರು ಡಾಕ್ಟ್ರ್ ಬಂದ ಅಂತ ಕಾಯ್ತಿರ್ತಾರೆ ಪಾಪ ಅವರು. ಸೊ ಅಲ್ಲಿ ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್ ಅದು. ತುಂಬ ಸುಂದರವಾದ ಜಾಗ. ನಾರ್ತ್ ಈಸ್ಟ್, ನಾಗಾಲ್ಯಾಂಡು, ಮಣಿಪುರ ನಾನು ಪೂರ್ತಿ ನೋಡ್ಬಿಟ್ಟಿದ್ದೀನಿ. ಒಳ್ಳೆ ಜಾಗ, ತುಂಬ ಜನಗಳು. ಬಟ್ ತುಂಬ ಇದಿತ್ತು, ಇನ್ಸರ್ಜೆನ್ಸಿ ಇತ್ತು ಅವಾಗ. ಆದರೆ ಡಾಕ್ಟ್ರುಗಳಿಗೆ ಭಾಳ ಬೆಲೆ ಅಲ್ಲಿ, ಯಾಕೆಂದರೆ ನಾವು ಎಲ್ಲ ಕಡೆ ಅಲ್ಲಿ ಎಲ್ಲಿ ಇಲ್ಲದೇ ಇರೋ ಕಡೆ ಎಲ್ಲ ನಾವು ಔಷಧಿ ಕೊಡ್ತಾ ಇದ್ವಿ ಅವ್ರಿಗೆ. ಸೊ ಡಾಕ್ಟ್ರು ಅಂದರೆ ಅವ್ರಿಗೆ ಭಾಳ ಗೌರವ. ಬಿಕಾಸ್ ಅವ್ರು ಬೇರೆ ಇದಿರಲಿಲ್ಲ, ಏನೋ ಆಪ್ಷನ್ಸೂ ಇರಲಿಲ್ಲ. ನಾವು ಫ್ರೀಗೆ ಬೇಕಂತಲೇ ಆರ್ಮಿ ಸದ್ಭಾವನಾ ಅಂತ ಅದು, ವಿ ಯೂಸ್ ಟು ಗಿವ್ ದೆಮ್ ಫ್ರೀ ಟ್ರೀಟ್ಮೆಂಟ್. ಸೊ ಡಾಕ್ಟ್ರ್ ಅಂದರೆ ಅವ್ರಿಗೆ ಭಾಳ ಇದಿತ್ತು. ಇನ್ಫ್ಯಾಕ್ಟ್ ಒಂದು ಸರ್ತಿ ನಾನು ಒಂದು ವಾರದಲ್ಲಿ 250 ಕಿಲೋಮೀಟ್ರ್ ನಡ್ಕೊಂಡು ಬೇರೆ ವಿಲೇಜ್ಗೆಲ್ಲ ಹೋಗಿ ಮೆಡಿಕಲ್ ಕ್ಯಾಂಪ್ ಮಾಡಿಬಿಟ್ಟು ಬಂದಿದ್ದೆ. ಅದೆಲ್ಲ ತುಂಬ ಚೆನ್ನಾಗಿತ್ತು ಅವಾಗ. ಬಟ್ ಅದೇ ನಮ್ಮ ಮನೆಯಲ್ಲೇ ಹೇಳಿರಲಿಲ್ಲ, ಈ ಥರ ಎಲ್ಲ ಮಾಡ್ತಿದ್ದೀವಿ, ಗನ್ ಇಟ್ಕೊಂಡು ಓಡಾಡ್ತಿದ್ದೀವಿ ಅಂತ. ಇಲ್ಲದೆ ಸುಮ್ಮನೆ ಹೆದರ್ಕೊಂಬಿಡೋರು ಅವ್ರ ಮನೇಲಿ. ಅವಾಗ ಏನು ಗೊತ್ತಾಗ್ತಾನಿರಲಿಲ್ಲ, ಫೋನ್ ಇರಲಿಲ್ಲ, ಮೊಬೈಲ್ ಇರಲಿಲ್ಲ, ಏನೂ ಇರಲಿಲ್ಲ. ಸೊ ನಮ್ಮದೊಂದು ಫೀಲ್ಡ್ ಲೆಟರ್ ಅಂತ ಬರೆಯೋದು, ಅದರಲ್ಲಿ ಬರೆದ್ರೆ ಅವರು ಅದು ಆರ್ಮಿ ಹೆಡ್ ಕ್ವಾರ್ಟರ್ಸ್ ಅದೆಲ್ಲ ಓದೋರು ಅದ್ರೊಳಗಡೆ ಎಲ್ಲ ಸರಿಗಿದೆಯಲ್ಲ, ಆಮೇಲೆ ಮನೆಗೆ ಹೋಗೋದು. ಸೊ ಯಾವಾಗಲೋ ಬರೋದು ಒಂದು ಲೆಟ್ರು, ಯಾವಾಗಲೋ ಒಂದು ಅದು ಅವ್ರು ಯೋಚನೆನೂ ಮಾಡ್ತಿರ್ಲಿಲ್ಲ. ಈಗ ಮಕ್ಕಳು ಗೇಟಿಂದ ಆಚೆ ಹೋದ ತಕ್ಷಣ ಒಂದ್ಸತಿ ಕೇಳ್ಬಿಟ್ಟು ಸರಿಯಾಗಿದೆಯಾ ಅಂತ ಕೇಳ್ತಾರೆ. ಅವಾಗ ಯಾರು ಕೇಳ್ತಾ ಇರಲಿಲ್ಲ. ಹಾಂ ಅದೇ ಯಾವಾಗಲೂ ಬರೋದು, ಒಂದು ತಿಂಗಳಾದ್ಮೇಲೆ ಬರೋದು ಲೆಟ್ರು. ಆದ್ರೂ ಒಂಥರ ಎಷ್ಟೊಂದು ಖುಷಿಯಾಗಿ ಓದ್ಕೋತಾ ಇದ್ವಿ. ನಿಜ ಡಾಕ್ಟರ್, ನೀವು ನಿಮ್ಮ ಕಷ್ಟಗಳನ್ನೆಲ್ಲ ನಿಮ್ಮ ಒಡಲಲ್ಲೇ ಬಚ್ಚಿಟ್ಕೊಂಡು ಕೆಲಸವನ್ನ ನಿರ್ವಹಿಸಿದ್ದೀರಾ. ಮನೆಯವ್ರಿಗೂ ಗೊತ್ತಾಗ್ತಿರೋ ಥರ ಏನಿಲ್ಲ ಅಂತ ಕಷ್ಟಗಳು ಅನುಭವಿಸಿದ್ದೀರಾ ಅಂತ ಅದು ಆಮೇಲೆ ಹೇಳಿದ್ದಷ್ಟೇ ಈ ಥರ ಆಗ್ತಿತ್ತು ಅಂತ. ಸೊ ಆರ್ಮಿ ಅಂತ ಹೇಳಿದ ತಕ್ಷಣ ನಮ್ಮ ದೇಶ, ಸೈನಿಕರು, ವಾರ್, ಯುದ್ಧ ಇದೆಲ್ಲ ಕಣ್ಮುಂದೆ ಹಿಂಗೆ ಪಾಸ್ ಆಗಿ ಹೋಗುತ್ತೆ. ಎಷ್ಟೊಂದು ನೋವು, ಸಂಕಟಗಳು ಇದೆಲ್ಲ ನೀವು ಕಣ್ಣಾರ ನೋಡಿರ್ತೀರ. ನಿಮ್ಮ ಒಂದು ಅನುಭವಗಳನ್ನ ಶೇರ್ ಮಾಡೋದಾದ್ರೆ ಡಾಕ್ಟರ್, ಯುದ್ಧದ ಒಂದು ಯಾವುದಾದ್ರೂ ಸಂದರ್ಭ. ಬೇಸಿಕಲಿ ನಮ್ಮದು ಆರ್ಮಿ ಮೆಡಿಕಲ್ ಕೋರ್ ಅಂತ ನಾನು ಸೇರ್ಕೊಂಡಿದ್ದು. ಆರ್ಮಿ ಮೆಡಿಕಲ್ ಕೋರ್ ಅನ್ನೋದು ಎಲ್ಲ 3 ಆರ್ಮಿ, ಏರ್ಫೋರ್ಸ್, ನೇವಿ 3 ಕಡೆನೂ ಇರುತ್ತೆ. ಫಸ್ಟ್ ನಾವು ಏಮ್ಸಿನಲ್ಲಿ ಇರ್ತೀವಿ. ನಾವು ಮ್ಯಾಕ್ಸಿಮಮ್ ಆರ್ಮಿನಲ್ಲೇ ಇರ್ತೀವಿ. ಏರ್ಫೋರ್ಸ್, ನೇವಿಗೂ ಹೋಗ್ಬೋದು ನಾವು.
ಇಂಟ್ರಿಚೇಂಜು ಮಾಡ್ಬೋದು, ಬೇರೆ ಬೇರೆ ಕಡೆಗೂ ಹೋಗ್ಬೋದು, ಆ ಥರ ಇರುತ್ತೆ. ಸೊ ನಮ್ಮದು ಉದ್ದೇಶ ಏನು ಆರ್ಮಿ ಮೆಡಿಕಲ್ ಕೋರ್ದು ಅಂದರೆ ನಮಗೆ ಸೈನಿಕರಿಗೆ ಕಾಂಬ್ಯಾಟ್ ಮೆಡಿಕಲ್ ಸಪೋರ್ಟು ತುಂಬಾ ಇಂಪಾರ್ಟೆಂಟ್. ಅಂದರೆ ಯುದ್ಧದಲ್ಲಿ ಗಾಯಗೊಂಡವ್ರನ್ನ ಟ್ರೀಟ್ ಮಾಡೋದೇ ನಮ್ಮದು ಪ್ರೈಮರಿ ಕರ್ತವ್ಯ, ಮೊದಲನೇ ಕರ್ತವ್ಯ ಅದೇನೆ, ಗಾಯಗೊಂಡವ್ರಿಗೆ ಇದು ಮಾಡೋದಕ್ಕೆ. ಜೊತೆಗೆ ನಾವು ಪೀಸ್ನಲ್ಲೂ ಅವ್ರ ಹೆಂಡತಿ ಮಕ್ಕಳು, ಅವ್ರ ರಿಲೇಟಿವ್ಸು ಅವ್ರದ್ದನ್ನು ನೋಡ್ಕೊತೀವಿ. ಸೊ ನಮ್ಮದು ಮೊದಲೇ ಇಂಪಾರ್ಟೆಂಟ್ ಅಂದರೆ ಅಲ್ಲಿ ಫೀಲ್ಡಲ್ಲಿರೋದು. ನಾನು ಅದಕ್ಕೆ ಹೋದ ತಕ್ಷಣ ಹೋಗಿದ್ದಾಗ ಅದೇ ನಮ್ಮ ಕೆಲಸ ಆಗಿದ್ದಿದ್ದು. ಅಲ್ಲಿ ಆ್ಯಕ್ಚುಲಿ ಇನ್ಸರ್ಜೆನ್ಸ್ ಜೊತೆ ಮಾಡ್ತಿದ್ದವ್ರನ್ನ ಅಲ್ಲೇನಾದ್ರು ಗಾಯಗಳಾದರೆ ಇದು ಮಾಡೋದು ಅಂತ. ನಾನು ಆಮೇಲೆ MS ಜನರಲ್ ಸರ್ಜರಿ ಮಾಡಿದೆ ಆರ್ಮ್ ಫೋರ್ಸಸ್ ಮೆಡಿಕಲ್ ಕಾಲೇಜಲ್ಲಿ. ಆಮೇಲೆ ನನ್ನನ್ನು ಬಾರ್ಡರ್ ಹಾಸ್ಪಿಟ್ಲಿಗೆ ಹಾಕಿದ್ರು ಜಮ್ಮುನಲ್ಲಿ, ಇದರ ಕಾಶ್ಮೀರ್ ಏರಿಯಾನಲ್ಲಿ. ಸೊ ಅಲ್ಲಿ ನಮಗೆ ಅವಾಗ ಇಷ್ಟೊಂದಿರಲಿಲ್ಲ, ಬಟ್ ಮಧ್ಯದಲ್ಲಿ ಬಾರ್ಡರ್ ಕ್ಲಾಶಸ್ ಆಗಿತ್ತು ಕಂಟ್ರೋಲಲ್ಲಿ ಒಂದು ಪರ್ಟಿಕ್ಯುಲರ್ ಆಪ್ರೇಷನ್ನಲ್ಲಿ. ಆವಾಗ ನಾವು ಒಂದು ಮೆಡಿಕಲ್ ಟೀಮು, ಅಂದರೆ ಒಬ್ಬ ಸರ್ಜನು ಒಬ್ಬ ಅನಸ್ಥೆಟಿಸ್ಟ್ ಇಬ್ಬರೇ, ಒಂದು ಸಣ್ಣ ಹಾಸ್ಪಿಟ್ಲಲ್ಲಿ ನಾವು ಒಂದು ಆಲ್ಮೋಸ್ಟು 60 ಜನನ 36 ಗಂಟೆನಲ್ಲಿ ಕಂಟಿನ್ಯೂಸ್ ಆಗಿ ಆಪ್ರೇಷನ್ ಮಾಡಬೇಕಾಯ್ತು. ಯಾಕೆಂದರೆ ಆವಾಗ ತುಂಬ ಜೋರಾಗಿ ಒಂದು ಫೈಟಿಂಗ್ ಆಯಿತು ಆ ಜಾಗದಲ್ಲಿ. ಸೊ ಎಲ್ಲ ಬ್ಲಾಸ್ಟ್ ಇಂಜರಿ, ಗನ್ ಶಾಟ್ ಇಂಜರಿ ಅವರೆಲ್ಲನೂ ತಕ್ಷಣ ಕಳಿಸ್ತಾ ಇದ್ರು. ನಾವು ಅವರದ್ದು ಲೈಫ್ ಆ್ಯಂಡ್ ಲಿಂಬ್ ಸೇವಿಂಗ್ ಸರ್ಜರಿ ಅಂತೀವಿ. ಅಂದರೆ ಜೀವ ಉಳಿಸ್ಬೇಕು, ಏನಾದ್ರು ಕೈ ಕಾಲಲ್ಲಿ ಏನಾದ್ರು ರಕ್ತ ಬಂದಾಗೋಗಿರೋದು ಏನಾರು ಆದರೆ ಅದನ್ನು ಸರಿ ಮಾಡೋದು, ಆ ಥರ ಆ ಸರ್ಜರಿನ ಒಂದು ಆಲ್ಮೋಸ್ಟ್ ನಾವು 36 ಗಂಟೆನಲ್ಲಿ ಕಂಟಿನ್ಯೂಸ್ ಆಗಿ ಮಾಡಿದ್ವಿ. ಸೊ ಅದು ತುಂಬ ಇದರಿಂದ ಈ ಸರ್ಜಿಕಲ್ ಟೀಮುಗಳು ಭಾಳ ಇಂಪಾರ್ಟೆಂಟ್. ಎಲ್ಲ ಮುಂದಿನ ಏರಿಯಾದಲ್ಲಿ ನಾವಿರ್ತೀವಿ. ಈ ಥರ ಏನು ಪೇಷಂಟ್ಸ್ ಬಂದರೂ ನಾವು ಇಮಿಡಿಯೇಟ್ ಟ್ರೀಟ್ಮೆಂಟ್ ಮಾಡಿ ಆಮೇಲೆ ಫರ್ದರ್ ಎಕ್ಸ್ಪರ್ಟ್ ಟ್ರೀಟ್ಮೆಂಟ್ಗೆ ಎಲ್ಲನೂ ಹಿಂದಿನ ಹಾಸ್ಪಿಟ್ಲ್ಗಳಿಗೆ ಕಳಿಸ್ತಾ ಇದ್ವಿ. ಸೊ ಇದು ಒಂದು ಆಪ್ರೇಷನ್ನಲ್ಲಿ, ಪರ್ಟಿಕ್ಯುಲರ್ಲಿ ಕಾಶ್ಮೀರಲ್ಲಿ ವ್ಯಾಲಿನಲ್ಲಿ ತುಂಬ ಇದು ಇಂಪಾರ್ಟೆಂಟು. ಅಲ್ಲಿ ನಮ್ಮ ಶ್ರೀನಗರಲ್ಲಿರೋ ಹಾಸ್ಪಿಟ್ಲಲ್ಲಿ ತುಂಬ ಚೆನ್ನಾಗಿ ಎಕ್ವಿಪ್ಮೆಂಟ್ಸು, ಸರ್ಜನ್ಸು ಎಲ್ಲ ಇದ್ದೀವಿ. ಸೊ ಅಲ್ಲಿ ಏನೇ ಗುಂಡು ಬಿದ್ದರೂ, ಏನೇ ಇಂಜುರಿ ಆದರೂ ತಕ್ಷಣ ಹೆಲಿಕಾಪ್ಟ್ರಲ್ಲಿ ಅದನ್ನು ಟ್ರಾನ್ಸ್ಫರ್ ಮಾಡಿಬಿಡ್ತಾರೆ, ಕ್ಯಾಶುಯಾಲಿಟಿ ಎವ್ಯಾಕ್ಯುಯೇಷನ್ ಮಾಡಿಬಿಡ್ತಾರೆ. ತಕ್ಷಣ ಯಾವಾಗಲೂ 24 hours ರೆಡಿ ಇರುತ್ತೆ ಅಲ್ಲಿ ಟೀಮ್ಗಳು. ನಾವು 3 ಸರ್ಜಿಕಲ್ ಟೀಮ್ ಇರುತ್ತೆ, 24 hours ರೆಡಿ ಇರುತ್ತೆ. ತಕ್ಷಣ ಅವ್ರಿಗೆ ಜವಾನ್ರಿಗೆ ಏನು ಅಂತಂದರೆ, ಒಂದು ಸರ್ತಿ ನಾವು ಹಾಸ್ಪಿಟ್ಲಿಗೆ ತಲುಪಿಟ್ರೆ ನಾವು ಬದುಕೊಂಡ್ಬಿಡ್ತೀವಿ ಅಂತ, ಅಷ್ಟು ಒಂಥರ ಇದಿದೆ. ಏನು ಅಲ್ಲಲ್ಲ ಅದಿದೆ, ಅಂದರೆ ಅಷ್ಟು ನಮ್ಮ ಮೇಲೆ ನಂಬಿಕೆ. ಒಂದು ಸರ್ತಿ ಆಸ್ಪತ್ರೆ ತಲುಪಿಟ್ರೆ ನಾವು ಬದುಕ್ತೀವಿ, ಉಳಿಸ್ಬಿಡ್ತಾರೆ, ಏನೇ ಮಾಡಿದ್ರು ಉಳಿಸ್ಬಿಡ್ತಾರೆ ಅನ್ನೋ ಒಂಥರ ಇದಿದೆ. ಅದ್ರಲ್ಲಿ ಬರೀ ಆರ್ಮಿ ಅಲ್ಲ, ಎಲ್ಲ ಇವರು ಯಾರು BSF, CRP ಯಾರಿದ್ರು ಎಲ್ಲರದೂ ನಾವು ಮಾಡ್ತೀವಿ ಅಲ್ಲಿ ಅದರಲ್ಲಿ. ಸೊ ಅದು ನಮ್ಮದು ಅದೇ ಪ್ರೈಮರಿ, ನಮ್ಮದು ಗೋಲ್ ಅದೇನೆ, ಕಂಬ್ಯಾಟ್ ಮೆಡಿಕಲ್ ಸಪೋರ್ಟ್, ಅಥವಾ ಯುದ್ಧದಲ್ಲಿ ಗಾಯಗಳಾದ ಅವ್ರುಗಳನ್ನ ಟ್ರೀಟ್ಮೆಂಟ್ ಮಾಡೋದೇ ನಮ್ಮ ಇದು. ಬಟ್ ಹೀಗಂತಂದ್ಬಿಟ್ಟು ಬರೀ ಯುದ್ಧದ್ದೇ ಅಲ್ಲ, ನಾವು ತುಂಬ ಕಷ್ಟದ ಜಾಗಗಳಲ್ಲಿ ಇರ್ತೀವಿ ಆರ್ಮಿ. ಫಾರ್ ಎಕ್ಸಾಂಪಲ್ ಇದರಲ್ಲಿ ಲೇ ಲಡಾಖ್ನಲ್ಲಿ ಎಲ್ಲನೂ 12,000, 13,000, 15,000 ಅಡಿನಲ್ಲಿ ಇರ್ತಾರೆ. ಮುಂದೆ ಅಂತೂ ಸಯಾಚಿನಲ್ಲಂತೂ 21-22,000 ಅಡಿನಲ್ಲೂ ಇರ್ತಾರೆ ಜನಗಳು. ಸೊ ಈ ಹೈ ಆಲ್ಟಿಟ್ಯೂಡ್ನಲ್ಲಿ ನಿಮಗೆ ಗೊತ್ತಿದ್ದಂಗೆ ಆಕ್ಸಿಜನ್ ತುಂಬ ಕಮ್ಮಿ ಇರುತ್ತೆ. ಲೇನಲ್ಲಿ ಆಲ್ಮೋಸ್ಟ್ 60% ಆಕ್ಸಿಜನ್ ಇದೆ ಅಷ್ಟೇ, ಇಲ್ಲಿಗಿಂತ ಮೇಲ್ಮೇಲೆ ಹೋಗ್ತಿದ್ದಂಗೆ ಇನ್ನೂ ಕಮ್ಮಿ ಆಗ್ತಾ ಹೋಗುತ್ತೆ. ಅದರಿಂದ ಹೆಲ್ತ್ಗೆ ಭಾಳ ತೊಂದರೆಗಳಾಗುತ್ತೆ. ಹೈ ಆಲ್ಟಿಟ್ಯೂಡ್ ಪಲ್ಮನರಿ ಎಡಿಮಾ ಅಂತ ಎದೆನಲ್ಲಿ ನೀರು ತುಂಬ್ಕೊಂಡ್ಬಿಡುತ್ತೆ, ಅಕ್ಯೂಟ್ ಮೌಂಟನ್ ಸಿಕ್ನೆಸ್ ಅಂತ ಆಗುತ್ತೆ, ಸೆರೆಬ್ರಲ್ ಎಡಿಮಾ ಅಂತ ಆಗುತ್ತೆ. ಎಷ್ಟೋ ಸರ್ತಿ ಸತ್ತು ಹೋಗ್ಬಿಡ್ತಾರೆ ಜನಗಳು. ಅದು ಒಂದು ಹೈ ಆಲ್ಟಿಟ್ಯೂಡು. ಇನ್ನೊಂದು ಚಳಿ. ಡಿಸೆಂಬರ್ 15ರಿಂದ ಜನವರಿ 15 ತನಕ ಸಿಕ್ಕಾಪಟ್ಟೆ ಚಳಿ ಇರುತ್ತೆ. ಟೆಂಪ್ರೇಚರ್ಸ್ ಅಂತೂ ಅಲ್ಲಿ -40, -50 ಹೊಟ್ಟೋಗುತ್ತೆ. ಸೊ ನೀವೇನಾದ್ರು ಹೊರಗಡೆ ಪೆಟ್ರೋಲಿಂಗ್ ಮಾಡ್ತಿರ್ತೀರ, ಏನೋ ಕ್ಯಾಶುಯಾಲಿಟಿ ಆಗೋಯ್ತು, ಯಾರಿಗೋ ಏನೋ ಹುಷಾರಿಲ್ಲ, ಅವನ್ನ ಟ್ರಾನ್ಸ್ಫರ್ ಮಾಡಬೇಕು ಅಂದರೆ ಆ ಚಳಿನಲ್ಲಿ ನಾವು ಕರ್ಕೊಂಡು ಹೋಗಬೇಕಾಗುತ್ತೆ. ಎಷ್ಟೋ ಸರ್ತಿ ಹೆಲಿಕಾಪ್ಟರ್ಗಳು ಹೋಗೋಕ್ಕಾಗಲ್ಲ, ಯಾಕಂದರೆ ತುಂಬ ಸ್ನೋ ಇದಾಗ್ತಿರುತ್ತೆ. ಸೊ ತುಂಬಾ ಎಷ್ಟೋ ಜನ ಅಲ್ಲಿ ಲೇನಲ್ಲಿ ಸುಮಾರು ಜನ ಹಂಗಂಗೆ ಸತ್ತೋಗ್ತಾರೆ. ಈ ಕ್ಲೈಮೇಟ್ ಅಂದರೆ ಈ ವಾತಾನುಕೂಲದ ಪ್ರತಿಕೂಲ ಇದರಿಂದಲೇ ಆಗ್ಬಿಡುತ್ತೆ. ಓಕೆ ಡಾಕ್ಟರ್, ಈಗ ಪ್ರಸ್ತುತ ನೀವು RR ಮೆಡಿಕಲ್ ಕಾಲೇಜಲ್ಲಿ ಯೂರೋಲಾಜಿಸ್ಟ್ ಆಗಿ ವರ್ಕ್ ಮಾಡ್ತಾ ಇದ್ದೀರಾ, ಪ್ರೊಫೆಸರ್ ಹೆಡ್ ಆಗಿದ್ದೀರಾ ಯೂರೋಲಾಜಿ ಡಿಪಾರ್ಟ್ಮೆಂಟ್ಗೆ. ಸೊ ಯಾವ ರೀತಿ ನೀವು ನಿಮ್ಮ ಅನುಭವನ? ನಾನು ಆರ್ಮಿನಲ್ಲಿ ಇದ್ದಿದ್ದರಿಂದ ನಮಗೊಂಥರ ಎಲ್ಲನೂ ಫ್ರೀ ಇತ್ತು. ನಮಗೆ ಎವ್ರಿಥಿಂಗ್ ನಮಗೇನು
ಕಮರ್ಷಿಯಲ್ ಇದೇ ಇರಲಿಲ್ಲ, ದುಡ್ಡು ಮಾಡಬೇಕು ಅಥವಾ ದುಡ್ಡು ಬರುತ್ತೆ ಅಂತ. ನಮ್ಗೆ ಸಂಬಳ ಬರೋದು, ನಮಗೆ ಎವ್ರಿಥಿಂಗ್ ವಾಸ್ ಫ್ರೀ ಫಾರ್ ಆರ್ಮಿಯವ್ರಿಗೆ ಎಲ್ಲ ಫ್ರೀ, ಏನೇ ಇದ್ರು. ಹಾಗೆ ಇಲ್ಲಿ ಬಂದಾಗ್ಲೂ ನಾವು ಮೆಡಿಕಲ್ ಕಾಲೇಜಿಗೆ ಸೇರಿಕೊಂಡ್ರೆ ನಮಗೊಂಥರ ಅದೇ ಇದು ಬರುತ್ತೆ. ಇಲ್ಲದ್ರೆ ನೀವು ಹೊರಗಡೆ ಕಾರ್ಪೊರೇಟ್ ಹಾಸ್ಪಿಟ್ಲಲ್ಲಿ ಅಥವಾ ಇದರಲ್ಲಿ ಇದ್ದರೆ ಅದರದ್ದೇ ಬೇರೆ ಥರ ಇದು. ಸೊ ನಮ್ಗಂದ್ರೆ ಹೆಂಗಿದ್ರು ನಾನು ಆರ್ಮಿನಲ್ಲಿದ್ದಾಗ್ಲೂ ಯೂರಾಲಜಿ ಟೀಚಿಂಗ್ನಲ್ಲಿ ಇನ್ವಾಲ್ವ್ ಆಗಿದ್ದೆ. ಸೊ ಅದರಿಂದ ಇಲ್ಲಿ ಆಪ್ಷನ್ ಇದೆ ಅಂದ ತಕ್ಷಣ ಖುಷಿ ಆಯಿತು, ಬಂದೆ ಸೇರಿಕೊಂಡೆ. ಸೊ ಮುಂಚಿಂದ ಇತ್ತು ಡಿಪಾರ್ಟ್ಮೆಂಟು, ನಾವು ಬಂದಮೇಲೆ ಅದು ಇನ್ನೂ ಸಬಲೀಕರಣ ಆಯಿತು ಅದಕ್ಕೆ. ಸೊ ಅದಕ್ಕೆ ನಾವು ಇದನ್ನು ಎಲ್ಲ ಎಂಡೋ ಯೂರಾಲಜಿ, ಲ್ಯಾಪ್ರೋಸ್ಕೋಪಿಕ್ ಯೂರಾಲಜಿ ಎಲ್ಲನೂ ಚೆನ್ನಾಗಿ ಶುರು ಮಾಡಿದ್ವಿ. ಆಲ್ ಪಾಸಿಬಲ್ ಸರ್ಜರೀಸ್ ಎಲ್ಲ ಮಾಡ್ತೀವಿ. ನಮ್ಮ ಹತ್ರ ರೆಸಿಡೆಂಟ್ಸು ಇದ್ದಾರೆ, 4 ಜನ MCH ರೆಸಿಡೆಂಟ್ಸ್ ಇದ್ದಾರೆ. ಗುಡ್ ಥಿಂಗ್ ಅಬೌಟ್ ರಾಜರಾಜೇಶ್ವರಿ ಅಂತಂದರೆ ಅದರ ನಮ್ಮ ಮ್ಯಾನೇಜ್ಮೆಂಟು ತುಂಬ ಪ್ರೋಆ್ಯಕ್ಟಿವ್ ಆಗಿದ್ದಾರೆ. ಆ್ಯಂಡ್ ದೇ ಹ್ಯಾವ್ ಮೇಡ್ ಆಲ್ಮೋಸ್ಟ್ ಮೆನಿ ಆಫ್ ದಿ ಥಿಂಗ್ಸ್ ಫ್ರೀ. ಅಡ್ಮಿಷನ್ನು, ಹಾಸ್ಪಿಟಲ್ ಚಾರ್ಜಸ್ ಇಲ್ಲ, ಮೋಸ್ಟ್ ಆಫ್ ದಿ ಇನ್ವೆಸ್ಟಿಗೇಷನ್ಸ್ಗೆ ಚಾರ್ಜ್ ಮಾಡಲ್ಲ ಅವರು. ಸೊ ಆ್ಯಂಡ್ ಆಲ್ ಸ್ಕೀಮ್ಸು ಇನ್ವಾಲ್ವ್ ಇದೆ. ಸೊ ಮೋಸ್ಟ್ಲಿ ನಾವೆಲ್ಲ ಹೆಲ್ತ್ ಇದರಲ್ಲಿ ಸ್ಕೀಮಲ್ಲೇ ಮಾಡೋದು, ಆರೋಗ್ಯ ಕರ್ನಾಟಕ, ಯಶಸ್ವಿನಿ ಆ್ಯಂಡ್ ಇದರಲ್ಲಿ. ಅದರಿಂದ ಒನ್ ಆಫ್ ದಿ ಚೀಪೆಸ್ಟ್ ಇದರಲ್ಲಿ ನಾವು ಮಾಡ್ತೀವಿ. ಈವನ್ ನೀವು ಪೇ ಮಾಡಿದ್ರೂ ನಮ್ಮದು ಭಾಳ ಕಮ್ಮಿ ಇದರಲ್ಲಿ ಮಾಡೋ ಥರ. ರೋಗಿಗಳಿಗೆ ಅಫೋರ್ಡಬಲ್ ಪ್ರೈಸಲ್ಲಿ ಅಲ್ಲಿ ಬಂದು ಟ್ರೀಟ್ಮೆಂಟ್ ತೊಗೊಳ್ಬೋದು ಅಂತ ಹೇಳ್ತೀರಾ. ಹಾಗೆ ಡಾಕ್ಟರ್, ಹಿಂದೆ ಸಿಗ್ತಿದ್ದಂತಹ ಲಭ್ಯವಾಗ್ತಿದ್ದಂತಹ ಚಿಕಿತ್ಸಾ ಕ್ರಮಕ್ಕೂ ಇವಾಗ ಸಿಕ್ಕಾಪಟ್ಟೆ ಅಪ್ಗ್ರೇಡ್ ಆಗಿದೆ. ಸೊ ಅದ್ರ ಬಗ್ಗೆ ಅಡ್ವಾನ್ಸ್ ಟೆಕ್ನಾಲಜಿ ಬಗ್ಗೆ ನೀವು ಹೇಳೋದಾದ್ರೆ? ಹೌದು, ತಮ್ಮದು ಫಾರ್ ಎಕ್ಸಾಂಪಲ್ ನಿಮ್ಮ ಯೂರಾಲಜಿನಲ್ಲೇ ಸ್ಟೋನಿಗೆ ಸರ್ಜರಿ ಮಾಡಬೇಕು ಅಂತಂದರೆ ನಾವು ಮುಂಚೆ ಪಕ್ಕೆನಲ್ಲಿ ಆಲ್ಮೋಸ್ಟ್ 1 ಅಡಿ ಉದ್ದದ್ದು ಇನ್ಸಿಷನ್ ಹಾಕ್ಬಿಟ್ಟು ಅದನ್ನು ಅದ್ರ ಒಳಗಡೆ ಹೋಗಿ ಮಾಡ್ತಾಯಿದ್ವಿ ಆಪ್ರೇಷನ್ನು, ಒಂದು ಸಣ್ಣ ಕಲ್ಲು ತೆಗಿಬೇಕಾದ್ರೂ. ಈಗ ದೊಡ್ಡ ಕಲ್ಲುಗಳನ್ನು ನಾವು ಮೇಲ್ಗಡೆಯಿಂದ ಆಪ್ರೇಷನ್ನೇ ಇಲ್ಲ, ಎಲ್ಲ ನಾವು ನಾರ್ಮಲ್ ರಸ್ತೆಯಿಂದಲೇ, ಅಂದರೆ ಉಚ್ಚ ಜಾಗದಿಂದಲೇ ಮೇಲೆ ತನಕ ಹೋಗಿ ಎಲ್ಲನೂ ಲೇಸರಲ್ಲಿ ಹೊಡೆದು ಪೂರ್ತಿ ತೆಗೆದುಬಿಡ್ಬೋದು, ಮೇಲೆ ಏನು ಸ್ಕಾರೇ ಇರೋದಿಲ್ಲ. ಆ ಥರ ಟ್ರೀಟ್ಮೆಂಟು ಚೆನ್ನಾಗಿ ಬಂದ್ಬಿಟ್ಟಿದೆ. ಅದಲ್ಲದೆ ನಾವು ಇವನ್ ಆಪ್ರೇಷನ್ ಇಲ್ಲದೇನೂ ESWL ಅಂತ, ಎಕ್ಸ್ಟ್ರಾ ಕಾರ್ಪೋರಿಯಲ್ ಶಾಕ್ ವೇವ್ ಲಿಥೋಟ್ರಿಪ್ಸ್ ಅಂತ ಹೊರಗಡೆಯಿಂದಲೂ ಹೊಡಿಬೋದು ನಾವು ಅದನ್ನು. ಆ್ಯಂಡ್ ಈಗ ನಾವು ಓಪನ್ ಸರ್ಜರಿ ನಮ್ಮದು ಯೂರಾಲಜಿನಲ್ಲೇ ಈ ಥರ ಕೀ ಹೋಲ್ ಸರ್ಜರಿ ಅಥವಾ ಎಂಡೋ ಯೂರಾಲಜಿ ಅಂದರೆ ಎಂಡೋಸ್ಕೋಪಿಯಿಂದ ಮಾಡೋದು ನಾವೇ ಫಸ್ಟ್ ಮಾಡಿದ್ದು, ಯೂರಾಲಜಿಯವರೇ ಮಾಡಿದ್ದು. ಸೊ ಯೂರಾಲಜಿನಲ್ಲಿ ಇವಾಗ ಓಪನ್ ಸರ್ಜರಿ ಅನ್ನೋದು ಬಹಳ ಕಮ್ಮಿ, ಅಂದರೆ ಏನೋ 5% 4% ಮಾಡ್ತೀವಿ ಅಷ್ಟೇ. ಇಲ್ಲ ಫಸ್ಟ್ ಕ್ಲಾಸ್. ಇದೆಲ್ಲ ಇದರಲ್ಲಿ ತುಂಬ ನಾನ್ ಇನ್ವೇಸಿವ್, ಅಂದರೆ ಗಾಯ ಇಲ್ಲದೇ ಮಾಡೋ ಆಪ್ರೇಷನ್ಗಳೆಲ್ಲ ಬಂದ್ಬಿಟ್ಟಿದೆ. ಪ್ಲಸ್ ಇವಾಗ ಲ್ಯಾಪ್ರೋಸ್ಕೋಪಿ ಬಂತು. ಲ್ಯಾಪ್ರೋಸ್ಕೋಪಿ ನಾವು ಎಲ್ಲ ಅದು ಮಾಡ್ತಾಯಿದ್ವಿ. ಈಗ ರೋಬೋಟಿಕ್ ಬಂದಿದೆ. ರೋಬೋಟಿಕ್ ಅಂದರೆ ಏನಿಲ್ಲ, ಲ್ಯಾಪ್ರೋಸ್ಕೋಪಿನಲ್ಲೇ ಅದನ್ನು ಇನ್ನೂ ಚೆನ್ನಾಗಿ ಮಾಡೋ ಥರ ರೋಬೋಟಿಕ್ ಅಸಿಸ್ಟೆಡ್ ಲ್ಯಾಪ್ರೋಸ್ಕೋಪಿ, ಅಂದರೆ ನಾವೇ ಮಾಡೋದು ಆಪ್ರೇಷನ್ನು, ರೋಬೋಟ್ ಮೂಲಕ ಅಲ್ಲಿ ಬರುತ್ತೆ ಅಷ್ಟೇ. ಆದರೆ ಕಂಟ್ರೋಲ್ ಎಲ್ಲ ನಮ್ಮ ಹತ್ರನೇ ಇರುತ್ತೆ, ಡಾಕ್ಟ್ರ್ ಹತ್ರನೇ ಇರುತ್ತೆ. ಅದು ಪರ್ಟಿಕ್ಯುಲರ್ಲಿ ಪ್ರಾಸ್ಟೇಟ್ ಗ್ರಂಥಿ ಇದೆಯಲ್ಲ, ಅದು ತುಂಬ ಒಳಗಿರುತ್ತೆ. ಓಪನ್ ಸರ್ಜರಿಲಿ ಮಾಡೋದು ತುಂಬ ಕಷ್ಟ ಅದನ್ನು, ಯಾಕಂದರೆ ತುಂಬ ಒಳಗಡೆ ಇರುತ್ತೆ, ಅದರಲ್ಲಿ ನೋಡೋದೇ ಇಲ್ಲ. ಈ ರೋಬೋಟಿಕ್ನಲ್ಲಾದರೆ ಅದರಿಂದ ಪ್ರಾಸ್ಟೇಟ್ ಕ್ಯಾನ್ಸರ್ ಸರ್ಜರಿ ತುಂಬ ಹೆಲ್ಪ್ ಆಗಿದೆ. ಇನ್ಫ್ಯಾಕ್ಟ್ ರೋಬೋಟಿಕ್ ಬಂದಿದ್ದೇ ಪ್ರಾಸ್ಟೇಟ್ ಕ್ಯಾನ್ಸರ್ ಸರ್ಜರಿಗೆ ಹೆಲ್ಪ್ ಆಗುತ್ತೆ. ಈಗ ಎಲ್ಲರೂ ಮಾಡ್ತಿದ್ದಾರೆ, ಬಟ್ ನಮಗೆ ಅತ್ಯಂತ ಹೆಲ್ಪ್ ಆಗ್ತಾ ಇದೆ. ಅಂದರೆ ಹೈ ಆಕ್ಯುರೇಸಿ ಇರುತ್ತೆ, ತುಂಬ ಚೆನ್ನಾಗಿ ಕಾಣುತ್ತೆ, ಹತ್ತಿರದಿಂದ ಮ್ಯಾಗ್ನಿಫಿಕೇಷನ್ ಇರುತ್ತೆ. ನೀವು ಎಷ್ಟು ಡೀಪಾಗಿರುತ್ತೆ ಅಂತಂದರೆ ನೀವು ಓಪನ್ ಸರ್ಜರಿನ ಕಾಣೋದೇ ಇಲ್ಲ, ತುಂಬ ಒಳಗಡೆ ಇರುತ್ತೆ. ಇಲ್ಲಾಂದರೆ ಕ್ಯಾಮ್ರಾನೇ ಅಲ್ಲಿ ಹೊಟ್ಟೋಗೋದ್ರಿಂದ ತುಂಬ ಚೆನ್ನಾಗಿ ಕಾಣುತ್ತೆ, ಒಳ್ಳೆ ಆಪ್ರೇಷನ್ ಆಗುತ್ತೆ, ಗಾಯ ಇರೋದಿಲ್ಲ, ಬೇಗ ರಿಕವರ್ ಆಗಿಬಿಡ್ತಾರೆ. ದೊಡ್ಡ ಸರ್ಜರಿ ಆದಮೇಲೆ 2 ದಿನಕ್ಕೆ ಮನೆಗೆ ಹೋಗ್ಬಿಡ್ತಾರೆ. ಕಾಂಪ್ಲಿಕೇಶನ್ಸ್ ಇರಲ್ಲ, ಕಾಂಪ್ಲಿಕೇಶನ್ಸ್ ತುಂಬಾನೇ ಕಮ್ಮಿ ಆಗುತ್ತೆ. ಓಕೆ ಡಾಕ್ಟರ್, ಸಾಕಷ್ಟು ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಕೂಡ ನೀವು ಮಾಡಿದ್ದೀರಿ. ನಾವು ಇಲ್ಲಿ ಬಂದ ಮೇಲೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ನ ಶುರು ಮಾಡಿದ್ವಿ. ನನ್ನ ಜೊತೆ ಡಾಕ್ಟರ್ ಪ್ರಕಾಶ್ ಅಂತಿದ್ದಾರೆ, ಅವರು ಆರ್ಮಿನಲ್ಲಿದ್ದರು. ನಾವಿಬ್ಬರು ಮೈಸೂರು ಮೆಡಿಕಲ್ ಕಾಲೇಜಿಂದ ಆರ್ಮಿಗೆ ಹೋಗಿದ್ವಿ. ಅವರು HOD ನೆಫ್ರಾಲಜಿ, ನಾನು HOD ಯೂರಾಲಜಿ. ಸೊ ನಾವಿಬ್ಬರು ಸೇರಿ ಇಲ್ಲ ಟ್ರಾನ್ಸ್ಪ್ಲಾಂಟ್ ಶುರು ಮಾಡಲೇ ಬಿಡಬೇಕು ಅಂತ ಮಾಡಿದ್ವಿ. ಸೊ ಈಗ ನಮ್ಮ ಟ್ರಾನ್ಸ್ಪ್ಲಾಂಟು ನಮ್ಮ ಅತ್ಯಂತ ಕಮ್ಮಿ ದುಡ್ಡಲ್ಲಿ ನಾವು ಮಾಡ್ತೀವಿ ಪೂರ್ತಿ ಎಲ್ಲ ಇದರಲ್ಲಿ. ಈ ಆಯುಷ್ಮಾನ್ ಭಾರತದಲ್ಲೇ ನಾವು ಮಾಡೋದು. ಮೋಸ್ಟ್ ಆಫ್ ದಿ ಇದನ್ನು ಆಯುಷ್ಮಾನ್ ಭಾರತ ABRKL ಮಾಡ್ತೀವಿ. ಫುಲ್ ದುಡ್ಡು ಕವರ್ ಆಗುತ್ತೆ ಅಲ್ಲಿಂದ. ಆ್ಯಂಡ್ ಏನೇ ಎಕ್ಸ್ಟ್ರಾ ದುಡ್ಡು ಬಂದ್ರೂ ನಮ್ಮ ಮ್ಯಾನೇಜ್ಮೆಂಟ್ ಭಾಳ ಹೆಲ್ಪ್ಫುಲ್ ಆಗಿದ್ದಾರೆ. ಸೊ ಅದರಿಂದ ಅವರು ಅದನ್ನು ನೋಡ್ಕೋತಾರೆ. ಸೊ ಅದರಿಂದ ನಮ್ಮದು ನಾವು ಮಾಡಿರೋ ಮೋಸ್ಟ್ ಎಲ್ಲನೂ
ಫ್ರೀನಲ್ಲೇ ಮಾಡಿರೋದು ನಾವು. ಬೆಸ್ಟ್ ಪಾರ್ಟ್ RR ಮೆಡಿಕಲ್ ಕಾಲೇಜಲ್ಲಿ ಅಂತ ಹೇಳಿದ್ರೆ ಆಯುಷ್ಮಾನ್ ಭಾರತ್ ಈ ಒಂದು ಮೆಡಿಕಲ್ ಕಾರ್ಡ್ ಆಯುಷ್ಮಾನ್ ಭಾರತ್ ಈ ಬೇರೆಯವರು ಎಲ್ಲನೂ ಮುಂಚೆ ಮಾಡಿ ಬಿಟ್ಬಿಟ್ಟಿದ್ದಾರೆ. ಯಾಕೆಂದರೆ ಟ್ರಾನ್ಸ್ಪ್ಲಾಂಟಲ್ಲಿ ಕಷ್ಟಗಳಾಗುತ್ತೆ, ಎಕ್ಸ್ಟ್ರಾ ಆಗುತ್ತೆ, ಮ್ಯಾನೇಜ್ಮೆಂಟ್ ದುಡ್ಡು ಹಾಕಬೇಕಾಗುತ್ತೆ ಅಂತ. ಬಟ್ ನಮ್ಮ ಮ್ಯಾನೇಜ್ಮೆಂಟ್ ಈಸ್ ವೆರಿ ದೇ ಆರ್ ಹೆಲ್ಪಿಂಗ್ ಅಸ್ ಆ್ಯಂಡ್ ಬೈ ದಟ್ ಅವರ್ ಟ್ರಾನ್ಸ್ಪ್ಲಾಂಟ್ ಪ್ರೋಗ್ರಾಮ್ ಈಸ್ ಚೆನ್ನಾಗಿ ನಡೀತಾ ಇದೆ. ರೋಗಿಗಳ ದೃಷ್ಟಿಕೋನದಿಂದಲೂ ಅವ್ರಿಗೆ ಹೆಲ್ಪ್ ಆಗಬೇಕು, ಆರೋಗ್ಯ ಕಾಪಾಡಬೇಕು ಅನ್ನೋ ಒಂದು ಸಮಾಜ ಸೇವೆ ಕೆಲಸಗಳು ಕೂಡ ಆಗ್ತಾ ಇದೆ ಅಂತ ಹೇಳ್ತೀರಾ. ಸೊ ಯಾವುದೇ ಒಂದು ಸಮಸ್ಯೆ ಆಗಿರ್ಬೋದು, ಇನ್ ಟೈಮ್ ಟ್ರೀಟ್ಮೆಂಟ್ ಮ್ಯಾಟರ್ಸ್ ಅ ಲಾಟ್. ಸೊ ಇಂಥ ಒಂದು ಸಮಸ್ಯೆಗಳಿಂದ ಬಳಲ್ತಾ ಇರುವಂಥ ರೋಗಿಗಳಿಗೆ ಕೊನೆಯದಾಗಿ ನಿಮ್ಮ ಕಿವಿ ಮಾತು ಡಾಕ್ಟರ್. ಈಗ ನೋಡಿ, ನಮ್ಮದು ಯೂರಾಲಜಿನಲ್ಲಿ 2 ಮೇಜರ್ ಇದೆ. ಒಂದು ಅದೇ ಕಲ್ಲಿಂದು, ಕಿಡ್ನಿ ಕಲ್ಲಿಂದು, ಇನ್ನೊಂದು ಪ್ರಾಸ್ಟೇಟ್ ಡಿಸೀಸ್ಗಳು. ಇದು ಮನುಷ್ಯರ ಅಂದರೆ ಪುರುಷರ ಹೆಲ್ತ್ ಸಮಸ್ಯೆ. ಪುರುಷರ ಹೆಲ್ತ್ ಸಮಸ್ಯೆ, ಪುರುಷರು ಅವರ ಹೆಲ್ತನ್ನ ಇದು ಮಾಡಲ್ಲ. ಅವರು ಹೆಂಗಸರಾದರೆ ಅವರು ಫಸ್ಟ್ ಹೆಲ್ತ್ ಎಲ್ಲ ಸರಿಯಾಗಿ ನೋಡ್ಕೋತಾರೆ. ಗಂಡಸ್ತ ನನಗೇನೂ ಆಗಲ್ಲ ಅಂದ್ಕೊಂಡೇ ಇರ್ತಾರೆ, ನೆಗ್ಲೆಕ್ಟ್ ಮಾಡ್ತಾರೆ. ಸೊ ನೆಗ್ಲೆಕ್ಟ್ ಮಾಡಬೇಡಿ. ಪುರುಷರು ನಿಮ್ಮ ಏನೇನೇ ತೊಂದರೆಗಳಾದ್ರೂ ಬಂದುಬಿಟ್ಟು ಡಾಕ್ಟ್ರಿಗೆ ತೋರಿಸಿ. ನಾವು ಯೂರಾಲಜಿಸ್ಟ್, ನಾವು ಆ್ಯಂಡ್ರಾಲಜಿನೂ ಮಾಡ್ತೀವಿ. ಆ್ಯಂಡ್ರಾಲಜಿನೂ ನಾವೇ ನೋಡೋದು. ಸೊ ಏನೇ ತೊಂದರೆ, ಪ್ರಾಸ್ಟೇಟ್ ತೊಂದರೆಗಳು, ಕ್ಯಾನ್ಸರ್ ಆಗಲಿ ಇಲ್ಲ ಗ್ರಂಥಿ ದೊಡ್ಡದಾಗೋದು ಎಲ್ಲ ವಯಸ್ಸಾದ್ಮೇಲೆ ಬರುತ್ತೆ, ಎಲ್ಲರಿಗೂ ಪ್ರಾಬ್ಲಮ್ ಆಗುತ್ತೆ. ಬೇಗ ಬಂದು ತೋರಿಸಿ, ಬೇಗ ಬಂದು ನಿಮ್ಮ ಇದನ್ನು ನೋಡ್ಕೊಳ್ಳಿ. ಆಮೇಲೆ ಹೈ ರಿಸ್ಕ್ ಬಿಹೇವಿಯರು ಪುರುಷರಲ್ಲಿ ಜಾಸ್ತಿ. ಡ್ರಿಂಕಿಂಗು, ಸ್ಮೋಕಿಂಗು, ಇದೆಲ್ಲ ಅದು ಎಲ್ಲ ಕಂಟ್ರೋಲಲ್ಲಿ ಇಟ್ಕೊಳ್ಳಿ. ಡಾಕ್ಟ್ರ್ ನೋಡಿ, ಸಲಹೆ ತಗೊಳ್ಳಿ, ಒಳ್ಳೆ ಲೈಫ್ ಸ್ಟೈಲ್ ಇಟ್ಕೊಳ್ಳಿ. ಆವಾಗ ನಿಮಗೆ ಇನ್ನು ಅದಕ್ಕೇ ಹೆಂಗಸರಿಗೇ ಲೈಫ್ ಎಕ್ಸ್ಪೆಕ್ಟೆನ್ಸಿ ಜಾಸ್ತಿ. ಇದಕ್ಕೇ ಯಾಕೆಂದರೆ ಮೆನ್ಸ್ ದೇ ಡೋಂಟ್ ಲುಕ್ ಆಫ್ಟರ್ ದೇರ್, ಅವ್ರನ್ನ ಇದನ್ನು ಮಾಡಲ್ಲ, ಹೆಲ್ತ್ ಇಲ್ಲ, ನೆಗ್ಲೆಕ್ಟ್ ಮಾಡ್ತಾರೆ. ನನಗೇನಾಗಲ್ಲ, ನಾನು ಗಂಡಸು ನನಗೇನಾಗಲ್ಲ ಅನ್ನೋದ್ರಲ್ಲೇ ಇರ್ತಾರೆ. ಸೊ ನೆಗ್ಲೆಕ್ಟ್ ಆಗುತ್ತೆ. ಮೆನ್ಸ್ ಹೆಲ್ತ್ಗೆ ನಮ್ಮದು ಯೂರಾಲಜಿನಲ್ಲಿ ಬಹಳ ಸ್ಟ್ರೆಸ್ ಇದೆ. ವಿಮೆನ್ ಆ್ಯಂಡ್ ಚಿಲ್ಡ್ರನ್ ಹೆಲ್ತ್ ಎಲ್ಲರೂ ಮಾಡ್ತಾರೆ, ಮೆನ್ಸ್ ಹೆಲ್ತ್ಗೆ ಮಾಡಲ್ಲ. ಸೊ ಮೆನ್ಸ್ ಹೆಲ್ತ್ ಮಾಡೋದು ಬಹಳ ಜರೂರಿ ಇದೆ. ಓಕೆ, ಇರುವಂಥ ಟೈಮಲ್ಲಿ ಒಳ್ಳೆ ಮಾಹಿತಿ ಕೊಟ್ಟಿದ್ದೀರಾ, ಚೆನ್ನಾಗಿ ಮಾತಾಡಿದ್ದೀರಾ, ಖುಷಿ ಆಯಿತು ಡಾಕ್ಟರ್. ವಿ ಆರ್ ವೆರಿ ಪ್ರೌಡ್ ಅಬೌಟ್ ಯು. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಥ್ಯಾಂಕ್ ಯು. ಸೊ ವೀಕ್ಷಕರೇ, ನಿಮ್ಮ ಆರೋಗ್ಯನ ನೀವು ಕಾಪಾಡ್ಕೊಳ್ಳೇಬೇಕಾಗತ್ತೆ. ಯಾಕೆಂದರೆ ನಾವು ನಮ್ಮ ಹೆಲ್ತ್ನ ಪ್ರೊಟೆಕ್ಟ್ ಮಾಡಿದ್ರೆ ಆ ಹೆಲ್ತ್ ನಮ್ಮ ಕನಸುಗಳನ್ನ ಪ್ರೊಟೆಕ್ಟ್ ಮಾಡುತ್ತೆ. ಸೊ ಯಾವಾಗಲೂ ಖುಷಿಯಾಗಿ ಹೆಲ್ದಿ ಆಗಿರಿ ಅಂತ ಹೇಳ್ತಾ, ಇನ್ ಟೈಮ್ ಟ್ರೀಟ್ಮೆಂಟ್ ತೊಗೊಳ್ಳಿ ಏನೇ ಒಂದು ಸಮಸ್ಯೆ ಇದ್ರು ಅಂತ ಹೇಳ್ತಾ, ಇದು ಇವತ್ತಿನ ವಿಜಯ ಕರ್ನಾಟಕ ಪಾಡ್ಕಾಸ್ಟ್. ಮತ್ತೆ ಸಿಗೋಣ. ನೋಡ್ತಾ ಇರಿ ವಿಜಯ ಕರ್ನಾಟಕ ಪಾಡ್ಕಾಸ್ಟ್.